ಇವಾಗ ಈಗ ನಿಮ್ ಮನೆ ತಂದವ್ರ ನಮ್ಮ ಮನೆತನದವ್ರ ಮಾಡ್ತಾರ. ಈಗ ನೀವು ಪೂಜಾರು ಏನು ಬಡಿಗೆ ಈಗ ಸಂತ ಶರೀಫ್ರು ಮೂಗುತಿ ಕೊಟ್ಟಿದ್ದ ಕಾರಣ ಈ ಊರಿನ ಗ್ರಾಮ ದೇವಿ ಸಂತ ಶರೀಫರಿಗೆ ಮೂಗುತಿ ಕೊಡಲು ಕಾರಣವೇನು? ಸಂತ ಶರೀಫರು ಮತ್ತು ಗುರು ಗೋವಿಂದ ಭಟ್ಟರು ಈ ಗ್ರಾಮಕ್ಕೆ ಬಂದು ಮಾಡಿದ ಪವಾಡವೇನು? ಸಂತ ಶರೀಫರಿಗೆ ಕೊಟ್ಟಿರುವ ಮೂಗುತಿ ಈಗ ಎಲ್ಲಿದೆ? ಇಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿದೆ, ಸಂಪೂರ್ಣವಾಗಿ ನೋಡಿ. ನಮಸ್ಕಾರ ದೇವರು, ನಾ ಇವತ್ತು ಹೊಂಟೇನಿ ನಮ್ಮೂರಿಂದ್ರ ಕೇವಲ 10 ಕಿಲೋಮೀಟರ್ ದೂರದಲ್ಲಿರುವ ಗುಡಗೇರಿ ಗ್ರಾಮಕ್ಕೆ. ನಿಮ್ಮ ಹೆಸರನ್ನ? ನನ್ನ ಹೆಸರು ಸುದೀಪ್ ಅಂತ ಹೇಳಿ, ಸುದೀಪ್ ಸುತಾರ್ ಅಂತ ಹೇಳಿ. ಹಾ, ಈಗ ಇಲ್ಲಿ ಪೂಜೆ ಎಷ್ಟು ವರ್ಷದಿಂದ ಮಾಡಕತ್ತಿದ್ವಿ? ನಾವು ಬಾಳ ವರ್ಷದಿಂದ ಆಯ್ತು ಮಾಡಾಕತ್ತೀವಿ. ಇವಾಗ ಈಗ ನಿಮ್ ಮನೆ ತಂದವ್ರ ನಮ್ಮ ಮನೆತನದವ್ರ ಮಾಡ್ತಾರ ಒಟ್ಟ. ಹಾ, ಎಲ್ರು ಸೇರಿ. ಈಗ ನೀವು ಪೂಜಾರು ಏನು ಬಡಿಗೆ ಬಡಿಗೆರ ಬಡಿಗೆ ಬಡಿಗೆರ ಮಾಡೋದು ಪೂಜೆ. ಬಡಿಗೆ ಇಲ್ಲಿ ಸಂತ ಶರೀಫರು ಬಂದು ಪವಾಡ ಮಾಡಿ ಹೋಗ್ಯಾರ ಅಂತಂದು ಹೇಳ್ಯಾನ್ರಿ. ಆ ಎರಡು ಸಂಬಂಧ ಯಾವ ಕಾರಣಕ್ಕೆ ಬಂದು ಪವಾಡ ಹೆಂಗ್ ಮಾಡಿರು ಏನು? ಗುರು ಗೋವಿಂದ ಭಟ್ರಿಗೆ ಸಿಂಧಿ ಕುಡಿಯಂಗಾಗಿತ್ತಂತ. ಹಾ ರೀ. ಅದ್ರ ಸಲುವಾಗಿ ಶರೀಫ್ರಿಗೆ ಹೇಳಿದ್ರು ಅವ್ರು. ಹಾ ರೀ. ಹಂಗಾಗಿ ಶರೀಫ್ರು ಬಂದ ಇಲ್ಲಿ ದ್ಯಾಮಮ್ಮನ್ನ ಕೇಳಿದ್ರಂತ. ಹಾ ರೀ. ಅದು ದ್ಯಾಮಮ್ಮ ಪ್ರತ್ಯಕ್ಷ ಆಗಿ ಅದನ್ನ ಮುಗ್ನಾಥ ಕೊಟ್ಟಿರ್ತಾಳ. ಅದ ರಾತ್ರಿ ಬೆಳಗ್ಗೆ ಪೂಜಾರ್ ಬಂದ್ ನೋಡಿದಾಗ ಇರಂಗಿಲ್ಲ. ಹಿಂಗ ಪೂಜಾರ್ನ ಹೊರಕ್ ಕಟ್ಟಿ ಹೊಡೆದಿರ್ತಾರ. ಅದಾದ್ಮ್ಯಾಗ ಸ್ವಲ್ಪ ಹೊತ್ತು ಬಿಟ್ಟ ಆದ್ಮೇಲೆ ಅದ್ ಗೊತ್ತಾಗಿರ್ತೈತಿ. ಗೊತ್ತಾದ್ಮೇಲೆ ಮುಗ್ನಾಥ ಅದ ಬಂದಿರ್ತೈತಿ. ಈಗೂ ಐತಿ ನತ್ತದ ಮುಗ್ನಾಥ ಐತಿ, ಸ್ವಲ್ಪ ಕೆಲ್ಸಕ್ ಬಂದಿರ್ತದ ಅಷ್ಟೇ. ಯಾವಾಗಾರ ದಸರಾ ಟೈಮ್ದಾಗ ಯೂಸ್ ಮಾಡ್ತಾರ. ದಸರಾ ಟೈಮ್ನಾಗ ಈಗ ಮುಗ್ನಾಥ ತರ ಐತಿ. ಆ ಮೂರ್ತಿನೂ ಅದಾನೋ ಏನ ಅದೇ ಮೂರ್ತಿನೇ ಇರೋದು. ಅದೇ ಮೂರ್ತಿನೇ ಇರೋದು. ಶರೀಫ್ರ ಕಾಲ್ದ ಅಂತ ಮೂರ್ತಿನ ಅವಾಗಿಂದ ಮೂರ್ತಿನೇ. ನಿಮ್ಮ ಹೆಸರು? ಬಸವನಗೌಡ ಮುರ್ಸಿದ್ನವ್ರು ಅಂತ ಹೇಳಿ. ನಾವು ಇಲ್ಲಿ ಈ ಟ್ರಸ್ಟ್ ಕಮಿಟಿ ಇದ್ದೀವಿ. ಟ್ರಸ್ಟ್ ಕಮಿಟಿ ಅಧ್ಯಕ್ಷರು. ಈ ದೇವಸ್ಥಾನದ ಪ್ರಾಮುಖ್ಯತೆ ಎಷ್ಟ್ರಿ? ಇದು ಸುಮಾರು 500 ವರ್ಷಗಳ ಹಿಂದಿನ ಒಂದು ಇತಿಹಾಸ ಇದೆ. ಇದು ಜಾಗೃತ ದೇವಸ್ಥಾನ ಅಂತ ಪ್ರಸಿದ್ಧಿ ಪಡೆದ. ಆಮೇಲೆ ಇಲ್ಲಿ ಅನೇಕ ನಾಡಿನಾದ್ಯಂತ ಅನೇಕ ಭಕ್ತಾದಿಗಳು ತಮ್ಮ ಹರಕೆಯನ್ನು ತೀರಿಸುವಾಗ ಇಲ್ಲಿ ಬರ್ತಾರೆ. ಹಂಗಾಗಿ ದೇವಿ ಎಲ್ಲರಿಗೂ ಬಂದವರಿಗೆ ತನ್ನ ಇಷ್ಟಾರ್ಥಗಳನ್ನ ಕರುಣಿಸ್ತಾರೆ. ಅದೇ ರೀತಿ ಸುಮಾರು 100 ವರ್ಷಗಳ ಹಿಂದೆ ಶರೀಫ್ ಸಾಹೇಬ್ರಿಗೆ ಇದ ದೇವಿನ ಅವ್ರಿಗೆ ನತ್ ಕೊಟ್ಟದ್ದು ಒಂದು ಐತಿಹಾಸಿಕ ಪವಾಡ. ಮುಕ್ತಿ ಕೊಟ್ಟದ್ದು ಅದು ಒಂದು ಬಹಳ ಒಂದು ಹಿಸ್ಟಾರಿಕಲ್ ಇದಾಗೈತೆ. ಹಿಸ್ಟ್ರಿ. ಮತ್ತು ಪ್ರತಿ ವರ್ಷನೂ ನಾವು ಇಲ್ಲಿ ದಸರಾದೊಳಗ ಅದ್ದೂರಿಯಾಗಿ 10 ದಿವಸ ಉತ್ಸವ ಮಾಡ್ತೀವಿ. ದೇವಿ ಉತ್ಸವ. ಆ ಟೈಮ್ ಒಳಗೆ ಬಹಳ ಜನ ಇಲ್ಲಿ ಭಕ್ತಾದಿಗಳು ಬರ್ತಾರೆ. ಈಗ ಸಂತ ಶರೀಫ್ರು ಮೂಗುತಿ ಕೊಟ್ಟಿದ್ದ ಕಾರಣ ಅವರು ಇಲ್ಲೇ ಅವ್ರದ್ದು ಕೆಲಸದ ಗೋವಿಂದ ಭಟ್ರು ಅವ್ರ ಗುರುಗಳು ಶ್ರೀಪಂತರ ಗುರುಗಳು. ಅವರು ಇಲ್ಲಿ ಊರೊಳಗ ಮಾಡೋ ಮುಂದೆ ಅವರು ಕೆಲವೊಂದಿಷ್ಟು ಚಟಾರಿಗಳಿತ್ತು. ಆ ಚಟಾರಿಗಳು ಅವತ್ತ ದಿವಸ ಅವ್ರಿಗೆ ದುಡ್ಡು ಇದ್ದಿದ್ದಿಲ್ಲ. ಅದಕ್ಕೆ ಗೋವಿಂದ ಭಟ್ರು ಆ ತಾಯಿ ಕೇಳಿ ಕೊಡ್ತಾಳ ಅಂತ ಹೇಳಿ ಹೇಳಿದ್ರು.
ಅವಾಗ ಅವರು ಆ ಒಂದು ಹೊರಗಲ ಅಂಗಡಿದೊಳಗೆ ನಿಂತು ಹಾ ರೀ ದಂಡಕ ಅಂದು ಈ ದೇವಿ ಕೇಳ್ಕೊಂಡಾರ. ಎರಡ್ ದಂಡಕ ದಂಡಕ ಅಂತಿದ್ರು. ದಂಡಕ ಅನ್ನೋ ಶ್ಲೋಕ ಹಾ ಅದನ್ನ ಅಂದಿಂದ ಆಕಿ ದೇವಿ ಪ್ರತ್ಯಕ್ಷ ಆಗಿ ಅವ್ರಿಗೆ ನತ್ ಕೊಟ್ಟ. ಆ ನತ್ತು ತಗೊಂಡೋಗಿ ಅವ ಅಲ್ಲಿ ಸೆರೆದ ಪರ್ಸಪ್ಪ ಅಂತೇಳಿ ಸೆರೆದ ಅಂಗಡಿ ಹೋಗ ಹಾ ರೀ ಅಲ್ಲಿ ಹೋಗಿ ಅದನ್ನು ಅಡ ಇಟ್ಟು ಹಾ ರೀ ತಮ್ಮಂದು ಚಟ ತೀರ್ಕೊಂಡ್ರ. ಹಾ ರೀ ಮುಂಜಾನೆ ಬಂದು ಪೂಜೆ ಮಾಡಕ್ ಪೂಜಾರಿ ಬಂದು ನೋಡ್ದ ನತ್ತಿರ್ತೇವೆ. ಅವಾಗ ಬ್ರಿಟಿಷ್ ಗೌರ್ಮೆಂಟ್ ಬ್ರಿಟಿಷ್ ಅವ್ರ ಫೌಜ್ದಾರು ಮಾಮಲೆದಾರು ಪೊಲೀಸ್ ಗೌಡ್ರು ಮುಲ್ಕಿ ಗೌಡ್ರು ಹಿಂಗ ಇರ್ತಿದ್ರು. ಹಾ ರೀ ಆ ಟೈಮ್ ಒಳಗೆ ಅವ್ರನ್ನ ಕರೆ ಕಳಿಸಿ ನತ್ತಿಲ್ಲ ದೇವಿ ಹಾ ರೀ ನೀನ ಏನ ಮಾಡಿ ಅಂತೇಳಿ ಅವ್ರು ಎಲ್ಲಾರು ಪೂಜಾರಿನ ಅಂದ್ರೆ ಇಲ್ಲಿ ವಸ್ತಿ ಇದ್ರು ವಸ್ತಿ ಇರ್ತದೆ. ಹಾ ರೀ ಸರಿಪುರ ಇಲ್ಲಿ ವಸ್ತಿ ಇರ್ತದೆ. ವಸ್ತಿ ಇಲ್ಲಿ ಇರ್ತದೆ. ಇಲ್ಲಿ ಮುಗಿಸ್ಕೊಂಡು ಹಾ ರೀ ಇಲ್ಲಿ ಒಂದು ಕಲ್ಮಠ ಅಂತ ಐತಿ. ಹಾ ರೀ ಆ ಕಲ್ಮಠದೊಳಗೆ ಅವ್ರದ್ದು ವಾಸ್ತವ್ಯ ಇರ್ತದೆ. ಇಲ್ಲಿ ಮುಂದೆ ಐತೆ ಕಲ್ಮಠ, ಹಾ ಅಲ್ಲಿ ವಾಸ್ತವ್ಯ ಇರ್ತದೆ. ಆ ಪ್ರಕಾರ ಮುಂದೆ ಪೂಜಾರಿನ ಕೇಳಿದ್ರೆ ಇಲ್ಲ ನಾನು ತೋಡಿಲ್ಲ ಅಂತ ಹೇಳಿಂದ ಹಾ ರೀ ಮುಂದಾಗ ಇಲ್ಲ ಹಿಂಗ ಸೆರೆದ ಅಂಗಡಿಯಾಗ ಒತ್ತಿ ಇಟ್ಟು ಇವ್ರು ಇದ್ರ ಮಾಡ್ಯಾರ ಅಂತ ಸುದ್ದಿ ಮನೆಯಿಂದ ಅವನ್ ಕರೆ ಕಳಿಸಿ ಇಲ್ಲ ಇವರ ಬಂದಿದ್ರು ಇವರ ಕೊಡ್ತಾರೆ ನಿನಗೆ ದೇವಿ ಅನ್ಕೊಟ್ರು ಹಾ ರೀ ಆಕಿನ ಕೊಟ್ಟಾರ ಅಂತ ಅವ್ರು. ಹೌದಾ ಅಂದ್ರೆ ಈಗ ನಾವು ಆಕಿ ಭೂಮಿಯಾಗ ನತ್ತಿರ್ತೇವೆ. ಈಗ ನಮ್ಮಿದರಿಗೆ ಇದನ್ನ ತೋರ್ಸ ಪವಾಡ ಮಾಡಿ ತೋರ್ಸ ಹಾ ಅಲ್ಲಿಂದ ಆ ಪ್ರಕಾರ ನತ್ತಿಟ್ಟು ಹಾ ರೀ ಆ ಒಂದು ಗಂಟಕ ಮತ್ತೆ ಹಳಿ ಪ್ರತ್ಯಕ್ಷ ಕೊಟ್ಟಿತ್ತು. ಇದಾಗಿಂದ ಸಾಕ್ಷಾತ್ ದೇವಿನ ಬಂದ ಕೊಟ್ಟವ್ರಿ ಆಗಿ ಪವಾಡ ಅದ ನೀವು ನತ್ತ ಇದ್ದು ಏನು ಅವ್ರ ಕಾಲ ನತ್ತ ಈಗಿಲ್ಲ. ಇಲ್ರಿ ಈ ಬೇರೆ ನತ್ತ ಈಗ ಅವ್ರ ಕಾಲ ಅಂದ್ರೆ ಮೂರ್ತಿ ಇಲ್ರಿ ಈಗ. ಹೌದು ಹೌದು ಶರೀಫ್ರ ಕಾಲ ಇದ್ದಂತ ಮೂರ್ತಿನ ಇದೆಲ್ಲ ಮೊದ್ಲು ಕಟ್ಟಿಗೆ ಮಡಿ 1935 ಆಗಿತ್ತು. ಹಾ ರೀ ಇದು ಮೊದ್ಲು ಕಟ್ಟಿಗೆ ಮಡಿ ಇರ್ತಿತ್ತು. ಹಾ ರೀ ಅದೆಲ್ಲ ಇದಾಗಿ ಸೋರಾಕತ್ತಿತ್ತು. 2005 ಇಸ್ವಿ ಒಳಗೆ ಇದನ್ನ ಕಲ್ಲಿನ ಮಡಿಗೆ ಮಾಡಿ. ಹಾ ಈಗ ಸಾಕಷ್ಟು ಜನ ಹೇಳುವಂಗೆ ಈಗ ಗುಡಗೇರಿ ಡ್ಯಾಮ್ ಮುಂದೆ ನಿಂತು ಜಾಸ್ತಿ ನಿಲ್ಲಕ್ ಹೋಗ್ಬಾರ್ರಿ, ದಿಕ್ಕಿಸ್ ನೋಡ್ಬಾರ್ರಿ ಡ್ಯಾಮ್. ಅದೊಂದು ಇದು ಯಾಕೆ ಕಾರಣ ಅಂದ್ರೆ ತೀರ ಇದು ಮಾಡಿದ್ರೆ ಇದು ಆಗಿಬಿಡ್ತೈತಿ ಅಂತ ಹೇಳಿ. ಅದ್ರ ಉಗ್ರ ರೂಪಿ ಏನು ಉಗ್ರ ರೂಪಿನ ಹಾ ರೀ ಅದು ಯಾರು ಇವರಿಗೆ ನಿಂತು ನೋಡಕ ಸ್ವಲ್ಪ ಅಂಜಿಕೆ ಅಂಜಿಕೆ ಸೈಡ್ ನಿಂತ್ಕೊಂಡ ನಮಸ್ಕಾರ ಮಾಡಿ ಇದು ಮಾಡ್ತಾರ. ಹಂಗ ಏನು ಇದು ಆಗಿಲ್ಲ, ಯಾವ ಇದು ಆಗಿಲ್ಲ. ಹಾ ರೀ ಅಷ್ಟು ತಿಳುವಳಿಕೆ ಇದ್ರಿಂದ ಮಾಡ್ಕೊಂಡು ಹೋಗ್ತಾರೆ. ಈಗ ನಿಮ್ಮ ತಿಳುವಳಿಕೆ ಬಂದಂತ ದೇವಿ ಪವಾಡ ಈಗ ಇಲ್ಲಿ ಊರಾಗ ದೇವಿ ಪವಾಡ ಏನ ಅನೇಕ ಆಕವು. ಈಗ ಹರಕಿಗೆ ನಾವು ಹರಕಿ ಮಾಡ್ಕೊಂಡ್ ಬಂದಿರ್ತಾರಲ್ಲ ಅವ್ರು ಒಂದು ಕಾಯಿ ಅಲ್ಲಿ ಗಿಡಕ್ಕೆ ಕಟ್ಟಿ ಹೋಗ್ತಾರ. ಅವ್ರ ಸಂಕಲ್ಪ ಈಡೇರ್ತಂದ್ರೆ ಮತ್ತೆ ಹೊಳ್ಳಿ ಬಂದು ಅವ್ನ ಬಿಚ್ಕೊಂಡು ಬಿಚ್ಚಿ ಇಟ್ಟು ಹೋಗ್ತಾರ. ಅವ್ರ ಸಂಕಲ್ಪ ಈಡೇರ್ತೈತೆ ಅಂತಂದಾಗ ಹೊಳ್ಳಿ ಬರ್ತಾರ. ಬಂದು ಇಲ್ಲ ನಮ್ ತಾಯಿ ಬೇಡ್ಕೊಂಡಿದ್ವಿ, ಸಂಕಲ್ಪ ಆಗೈತಿ, ಕಾಯಿ ಬಿಚ್ಚಿರ್ತಕ್ಕ ಕಾಯಿ ಪವಾಡ ಒಂದು ಇಲ್ಲಿ ಜಾಸ್ತಿ ಐತಿ. ಆಮೇಲೆ ಪ್ರತಿ ಅಮಾಸಿಗೂ ನಾವು ಪ್ರಸಾದ ಇಟ್ಟಿರ್ತೀವಿ. ಪ್ರತಿ ಅಮಾಸಿಗೂ ಸುಮಾರು 15-20 ವರ್ಷದಿಂದ ಪ್ರತಿ ಅಮಾಸಿಗೂ ನಾವು ಪ್ರಸಾದ ವ್ಯವಸ್ಥೆ ಮಾಡ್ತೀವಿ. ಅಮಾಸಿ ಈ ತಾಯಿಗೆ ದಿನಕ್ಕೆ ಎಷ್ಟು ಹೊತ್ತು ಪೂಜೆ? ಈಗ 2 ಹೊತ್ತು ಪೂಜೆ, 3 ಹೊತ್ತು ಪೂಜೆ? 2 ಹೊತ್ತು. 2 ಹೊತ್ತು. ಬೆಳಿಗ್ಗೆ 6 ಗಂಟೆ, ಸಾಯಂಕಾಲ 6 ಗಂಟೆ. 2 ಹೊತ್ತು ನಿತ್ಯ ಪೂಜೆ. ಪ್ರತಿ ಮಂಗಳವಾರ ಶುಕ್ರವಾರ ಇದು ವಿಶೇಷ ಪೂಜೆ. ಪಲ್ಲಕ್ಕಿ ಉತ್ಸವ ಆಗತ್ತೆ. ಪ್ರತಿ ಶುಕ್ರವಾರ ಮಂಗಳವಾರ ಶುಕ್ರವಾರ 2 ದಿವಸ ಯಾವುದೇ ಪರಿಸ್ಥಿತಿ ಒಳಗೂ ಅದನ್ನ ತಪ್ಸಕ್ಕೆ. ಇನ್ನೊಂದು ಕೇಳ್ಬೇಕಂದ್ರ ಈಗ ಎಲ್ಲೇ ಯಾವ್ದೇ ಊರಾಗ ಅವರು ದೇವಿ ಪೂಜಾರ್ಕಿ ಬರೀ ಬಡಗೇರ್ ಮನೆತನಕ್ಕೆ ಸೀಮಿತ. ಏಕೆ ಕಾರಣ? ಎದ್ರ ಸಂಬಂಧ ಅವ್ರೇ ಯಾಕೆ ಪೂಜೆ ಮಾಡ್ಬೇಕು? ಮತ್ತೊಳ್ಳಿ ಬೇರೆ ಈಗ ಪೂಜಾರಿ ಮನೆತನದಿಂದ ಬಂದವ್ರು ಅವ್ರಿಗಿಲ್ಲ. ಅದು ಸಂಪ್ರದಾಯ ಪ್ರಕಾರ ಅವ್ರ ಮಾಡ್ಕೊಂತ ಬಂದಾರಲ್ಲ ಅವ್ರಿಗೆ ಸೀಮಿತ ಆಗೈತೆ. ಅವ್ರಿಗೆ ಈಗ ಮುಗ್ದಿ ನತ್ತು ಎಲ್ಲಿದೆ ನೋಡಾಕ ಸಿಗ್ಬೋದು? ಇಲ್ಲ ಈಗೆಲ್ಲ ಅವು ಇದೇ ಆಗ್ಬಿಟ್ಟಿರ್ತಾವ. ಅವಾಗಿಲ್ಲ ಮಾಡಿ ಮತ್ತೆಲ್ಲ ಹೊಸದಾಗಿ ಮಾಡಿ. ಈಗ ಬೆಳ್ಳಿ ಕಿರೀಟ ಮಾಡಿರ್ತೀವಿ. ಅವು ದಸರಾ ಒಳಗ ಬಂಗಾರದ ಕಿರೀಟ, ಬಂಗಾರದ ಆಭರಣ ಎಲ್ಲ ಹಾಕಿರ್ತೀವಿ.
ಪ್ರತಿ ವರ್ಷನೂ ಸೀರೆ ಕೊಡೋರು ಇರ್ತಾರೆ. ಸುಮಾರು ಈಗ ಇನ್ನು 15 ವರ್ಷ ತನಕ ಬುಕ್ ಇವು ಮಾಡರ್ನ್ ಸೀರೆ ಕೊಡೋರು. ವರ್ಷಕ್ಕ ಮೊದ್ಲಕ್ಕೆ ಒಂದ ಉಡಿಸಿ ಇದು ಮಾಡ್ತಿದ್ವಿ. ಎಲ್ಲರಿಗೂ ಅವಕಾಶ ಸಿಗ್ಲಿ ಅಂತೇಳಿ ನಾವು 2 ಸೀರೆ 10 ದಿವಸದೊಳಗೆ 2 ಸೀರೆ ಉಡಿಸ್ತೀವಿ. ಮನೆಗೆ ಸೀರೆ ಕೊಡುವಂತ ಅಂತವ್ರು ಬಹಳ ಜನ ಅದ. ಈಗ 2034 ಮಟನು ಬುಕ್ ಆಗಿ 26 ಹಂಗ ಬರ್ಕೊಂಡಿದ್ರಿ ಒಂದು ದೂರ ಹಾಕಿತ್ತು ನಾವು ಬರ್ಕೋದು. ಯಾಕಂದ್ರೆ ಮುಂದ ಏನು ಇದಾಗಲ್ಲ ಅಂತೇಳಿ ಅವಾಗ ಮುಗುದಿಂದ ಮತ್ತೆ ಚಾಲು ಮಾಡ್ತೀವಿ. ನಾವು ಯಾರಿಗೂ ಈಗ ಈ ದೇವಸ್ಥಾನದ ಅಭಿವೃದ್ಧಿಗೆ ಸರ್ಕಾರದಿಂದ ಫಂಡ್ ಬರೋದು ಸರ್ಕಾರದಿಂದ ಏನು ತೊಂದ್ರೆ ಏನು ಎಲ್ಲ ಭಕ್ತಾದಿಗಳಿಂದ ಪ್ರತಿ ಒಂದು ಈಗ ಏನೋ ಒಂದು ಅಭಿವೃದ್ಧಿ ಮಾಡ್ಬೇಕಂದ್ರೆ ಭಕ್ತಾದಿಗಳ ಕಾರಣ ಇದು ನೋಡಿ ಪ್ರೇರಣೆ. ಸರ್ಕಾರದಿಂದ ಯಾವ ಅನುದಾನ ಇಲ್ಲ. ಈಗ ಹಿಂದೆ ಒಂದು 3 ರೂಮ್ ಕಟ್ಸಕತ್ತೇವಿ. ಈಗ ಅದನ್ನ ಸಂಸ್ಥೆ ಇದ್ರೊಳಗನ ಈಗ ಬಂಡವಾಳ ಹಾಕಿ ಕಟ್ಸಕತ್ತೇವಿ ಕಮಿಟಿಯಿಂದಾನ. ಉಳ್ಕೊಳಕ ಜನ ಬಂದ್ರ ಅನುಕೂಲ ಆಕೈತೆ ಅಂತ ಹೇಳಿ. ದೇವಸ್ಥಾನ ಒಟ್ಟು ಸರ್ಕಾರಕ್ಕೆ ಸೀಮಿತ ಆಗಿಲ್ಲ. ಇಲ್ಲ ಇದು ಮುದ್ರಾ ಇಲಾಖೆಗೆ ಒಳಪಟ್ಟಿಲ್ಲ. ಇನ್ನೂ ಒಳಪಟ್ಟಿಲ್ಲ. ಅಂದ್ರೆ ಈಗ ಜಾತ್ರಾ ಮಹೋತ್ಸವ ದಿನ ಈಗ ಪೊಲೀಸರು ಆರಕ್ಷಕ ಸಿಬ್ಬಂದಿಗಳೆಲ್ಲ ಬರ್ತಾರಲ್ಲ, ಹಾಗಾಗಿ ಏನ್ ಸರ್ಕಾರಕ್ಕೆ ಒಳಪಟ್ಟಿದೆ ಏನಿಲ್ಲ. ನಾವು ಕೇಳ್ಕೊಂಡಿರ್ತೇವೆ ಸ್ವಲ್ಪ ಉಸ್ತುವಾರಿಗೆ ಬರ್ರಿ ಕದ್ಲ ಇದು ಆಗ್ಬಾರ್ದು ಲೆಟರ್ ಕೊಟ್ಟಿರ್ತೇವೆ. ಆ ಪ್ರಕಾರ ಅವರು ಬಂದು ಸೇವೆ ಮಾಡ್ತಾರೆ. ಈಗ 9 ದಿನ ಜಾತ್ರಾ ಮಹೋತ್ಸವ, 15 ದಿನ ಬನ್ನಿ ಮುಡಿ. ಅದು ಹೆಂಗ್ ಪ್ರಕ್ರಿಯೆ ಹೆಂಗ್ ನಡೀರಿ ಅಂದ್ರೆ ಈಗ ಏನಾಗತ್ತೆ ಅಂತಂದ್ರ ಕಂಡೆ ಪೂಜೆ ದಿವಸ ಮಹಾಪ್ರಸಾದ ಇರ್ತೈತಿ. ಪ್ರತಿ ವರ್ಷನು ಕಂಡೆ ಪೂಜೆ ದಿವಸ ಒಂದು ಗ್ರೂಪ್ ಮಾಡಿದ್ವಿ. ಪ್ರತಿಯೊಬ್ರು 1,000 ರೂಪಾಯಿ ಅದು ಪ್ರತಿ ವರ್ಷನೂ ಜೀವಪುರ ಅಂತ ಕೊಡೋದು ಅಂತೇಳಿ ಒಂದು ತೀರ್ಮಾನ ಮಾಡಿ ಅವ್ರು ಪ್ರತಿ ವರ್ಷನೂ 1,000 ರೂಪಾಯಿ ಕೊಡ್ತಾರೆ. ಹಂಗ ಸುಮಾರು ಒಂದು 180-190 ಮಂದಿ ಜೀವ ಸದಸ್ಯರು ಅವ್ರು ಪ್ರತಿ ವರ್ಷನೂ 1,000 ರೂಪಾಯಿ ಕೊಡ್ತಾರೆ. ಆ ಬಂದು ಇದ್ರೊಳಗನ ಆ ಮಹಾಪ್ರಸಾದ ಅವತ್ತು ಮಾಡ್ತಿರ್ತೇವೆ. ಕಂಡೆ ಪೂಜೆ ದಿವಸ ಅದು ಬೆಳಿಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆಗಿದ್ದು ರಾತ್ರಿ 11 ಗಂಟೆ ಮಟ್ಟನು ಪ್ರಸಾದ ವ್ಯವಸ್ಥೆ. ಸುಮಾರು ಒಂದು 25,000-30,000 ಜನ ಊಟ ಮಾಡ್ತಾರೆ. ಸುಮಾರು ಒಂದು 30-35 ಕ್ವಿಂಟಲ್ ಅಕ್ಕಿ ಹೋಗ್ತೈತಿ. ಆಮೇಲೆ ಒಂದು ಗೋಧಿ ಪಾಯಸ ಮಾಡ್ತಿರ್ತೇವೆ, ಸಾರು, ಅನ್ನ, ಮುಳುಗಾಯಿ ಪಲ್ಯ ಹೀಗೆ ಪ್ರಸಾದ ಅಂತೂ ಆ ಪ್ರಕಾರ ಅದು ಮಾಡ್ತೀವಿ. ನಾವು ಮರುದಿವಸ ಏನೈತಲ್ಲ ಊರನ್ನು ಎಲ್ಲ ಪಲ್ಲಕ್ಕಿಗಳನ್ನು ದೇವಸ್ಥಾನ ಪಲ್ಲಕ್ಕಿಗಳು ಒಂದ್ ಕಡೆ ಸೇರಿ ಅಲ್ಲಿಂದ ಮುಂದೆ ಅಲ್ಲಿ ಬನ್ನಿ ಮುಡ್ಯಾಕ ಈ ದೇವಸ್ಥಾನದಲ್ಲೇ ಸೇರ್ತಾವ. ಇಲ್ಲ ಇಲ್ಲಿ ಅವಕಾಶ ಇಲ್ಲ. ಅಲ್ಲಿ ಕಾರ್ಗಿಲ್ ಸರ್ಕಲ್ ಹತ್ರ ದುರ್ಗಾದೇವಿ ದೇವಸ್ಥಾನದ ಹತ್ರ ಪಲ್ಲಕ್ಕಿ ಇಷ್ಟು ಬಂದು ಸೇರ್ತವೆ. ಇಲ್ಲಿಂದ ಈ ಪಾರ್ಕ್ ಹೋಗಿಂದ ಎಲ್ಲ ಕೂಡ ಹೋಗಿ ಅಲ್ಲಿ ಬನ್ನಿ. ಈ ಪಾಲ್ಕಿ ಕಟಿ ಮೂರ್ತಿನ ತಗೊಂಡು ಇಲ್ಲ ಆ ಮೂರ್ತಿ ಸೇಮ್ ಇದು ಐತಲ್ಲ ಅನುಭವಕ್ಕಿಂತ ಈ ಮೂರ್ತಿ ಒಟ್ಟ ಹೊರಗೆ ಹೋಗಿಲ್ಲ. ಇಲ್ಲ ಮೆರವಣಿಗೆ ಇಲ್ಲ. ಒಂದು ನಿಮ್ಗೆ ಹೇಳ್ಬೇಕಂದ್ರ 1908 ಒಂದು ದೊಡ್ಡ ಜಾತ್ರೆ ಇತ್ತು. 1908 ಅವಾಗ ಇದೇ ಮೂರ್ತಿನ ತೇರ್ನೊಳಗಿಟ್ಟಿದ್ರು. ಸೇಮ್ ಇದೇನೈತಲ್ಲ ಇಷ್ಟು ಪ್ರಭಾವ ಐತನ ಆ ತೇರ್ನೊಳಗಿಟ್ಟು ದೊಡ್ಡ ಆ ಕಾಲಕ್ಕೆ ದೊಡ್ಡ ಜಾತ್ರೆ ಅಂತ. ನಾವು ಹಿಂದೆ 200 ವರ್ಷ ಈ ಗುಡಿ ವ್ಯಾಪ್ತಿ ಪ್ರದೇಶದಾಗ ದೊಡ್ಡ ಜಾತ್ರೆ ಅವಾಗಾಗಿತ್ತು. ಅದಾಗಿ ಮುಂದೆ ಅದು ಜಾತ್ರೆ ಆಗಿಲ್ಲ. ಅಂದ್ರೆ ಯಾವ ಸಂಬಂಧ ಯಾವ ಕಾರಣಕ್ಕ ನಡೀತಿಲ್ಲ ಅದು ತೇರು ಏನ ಮಾಡಿದ್ವಿ ಏನೋ ಇದು ಹಿಂಗಾಗಿ ಅದನ್ನ ಮಾಡಿಲ್ಲ. ಆ ತೇರು ಈಗಿಲ್ಲ. ಇಲ್ಲ ಅವಾಗ ತೇರ್ ಅಂದ್ರೆ ಆಗ ತಯಾರು ಮಾಡಿ ಅವರು ಇದು ಮಾಡ್ತಾರಂತ. ಈ ಕಟ್ಟಿ ತೇರ್ ಇರ್ತೈತಲ್ಲ ಅವು ಎಲ್ಲ ಕಟ್ಟಿಗೆ ತೋರಿಸಿ ಅವನ್ನ ಇದು ಮಾಡಿ ಅದ್ರೊಳಗೆ ಇರತ್ತ. ಇದು ಸಮೇತನ ಇಟ್ಟು ಮೆರವಣಿಗೆ ಮಾಡಿ ಇದು
ಆಡೊಂದು ಜಾತ್ರೆ ಬಿಟ್ರೆ ಇಲ್ಲಿ ದೇವಿ ಜಾತ್ರೆ ಒಟ್ಟ ಇಲ್ಲ 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 ಏನಿಲ್ಲ. ಆಮೇಲೆ ಇಲ್ಲಿ ಪ್ರಾಣಿ ಬಲಿಯನ್ನು ಇದೇ ಇಲ್ಲ, ಪ್ರಾಣಿ ಬಲಿ ಅದು ಇಲ್ಲ ನಮ್ಮಲ್ಲಿ. ಬಣ್ಣ ಆದಾಗ ಬಣ್ಣ ಏನ್ ಮಾಡ್ಸಿರ್ತಾರಲ್ಲ ಆ ಟೈಮ್ ಒಳಗೆ ಒಂದು ಈ ಬಣ್ಣಕ್ಕೆ ಕೊಟ್ಟಿರೋ ಈಗ 2005 ಆ ಟೈಮ್ ಪೂಜೆ ಮಾಡ್ತೀವಿ. ಈ ಮೂರ್ತಿ ಬಣ್ಣಕ್ಕೆ ಹೋದಾಗ ಉತ್ಸವ ಮೂರ್ತಿನ ಹೊರಗೆ ಇಷ್ಟು 2005 ಹೋಗಿದ್ದು ಮತ್ತೆ ಇನ್ನು ಈಗ ಜಾತ್ರಾ ಮಹೋತ್ಸವ ಇದ್ದಾಗ ಈ ಕಂಟಿನ್ಯೂ ಓಪನ್ ಇರ್ತೈತಿ ದೇವಸ್ಥಾನ 9 ದಿನಾನು 9 ದಿವಸ ಇರ್ತೈತಿ. ಕಂಟಿನ್ಯೂ 7 ಹಂಗಿರಂಗಿಲ್ಲ. ಬೆಳಿಗ್ಗೆ 6 ಗಂಟೆಗೆ ಬಾಗಿಲ ಓಪನ್ ಮಾಡಿಂದ ರಾತ್ರಿ 12 ಗಂಟೆ ಮಟನು ನಾವು ಅವಕಾಶ ಕೊಡ್ತೇವೆ. 12 ಗಂಟೆ ಮಟ್ಟ. ಆಮೇಲೆ ಮುಂದೆ ಹೊರಗ ಬದನಿ ಅವನ್ನ ಕೂತಿರ್ತೀವಿ. ಆಮೇಲೆ ಈಗ ಕೋವಿಡ್ಕ್ಕಿಂತ ಪೂರ್ವದೊಳಗ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಿದ್ವಿ. ಒಂದು ವಾರ ತನಕ, ಒಂದು 7 ದಿವಸ. ಕೋವಿಡ್ ಬಂದಿಂದ ಅದನ್ನ ಸ್ಟಾಪ್ ಮಾಡಿ. ಈಗ ಸಾಂಸ್ಕೃತಿಕ ಕಾರ್ಯಕ್ರಮ ಏನಿಲ್ಲ ಈಗ. ಅವಾಗ ಮಾಡ್ತಿದ್ವಿ, ಕೋವಿಡ್ ಆಗಿಂದ ನಾವು ಸಂತ ಶರೀಫರು ಮತ್ತು ಗುರು ಗೋವಿಂದ ಭಟ್ಟರು ಗುಡಿಗೇರಿ ಗ್ರಾಮಕ್ಕೆ ಬಂದಾಗ ಈ ಸ್ಥಳದಲ್ಲಿಯೇ ವಿಶ್ರಾಂತಿ ಮಾಡುತ್ತಿದ್ದರು. ಗುಡಿಗೇರಿ ಗ್ರಾಮವು ಹುಬ್ಳಿಯಿಂದ 43 ಕಿಲೋಮೀಟರ್, ಶಿಗ್ಗಾವಿನಿಂದ 24 ಕಿಲೋಮೀಟರ್, ಲಕ್ಷ್ಮೇಶ್ವರದಿಂದ 14 ಕಿಲೋಮೀಟರ್ ಮತ್ತು ಸವಣೂರಿಂದ 22 ಕಿಲೋಮೀಟರ್ ದೂರದಲ್ಲಿದೆ. ಇಂತಹ ವಿಡಿಯೋಗಳಿಗೆ ಟ್ರಾವೆಲ್ ಕನ್ನಡಿಗ 27 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.